ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನ ನೋಡ್ಕೊಂಡು ಬರೋಣ. ಬೀದರ್ನ ಶಿವನಗರದ ಕಸ್ತೂರಿ ಹೋಟೆಲ್ ಎದುರುಗಡೆ ಬಸ್ ಮತ್ತು ಬೈಕ್ ಮಧ್ಯೆ ಭಾರಿ ಡಿಕ್ಕಿ, ಸ್ಥಳದಲ್ಲೇ ಮೃತಪಟ್ಟ ಬೈಕ್ ಸವಾರ. ಸ್ಥಳಕ್ಕೆ ನ್ಯೂ ಟೌನ್ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಭೇಟಿ. ಭಾಲ್ಕಿಯಿಂದ ಬರುತ್ತಿದ್ದ ಮಹಾರಾಷ್ಟ್ರದ ಬಸ್ ಕೆಳಗೆ ಬಿದ್ದ ಸವಾರ. ಭಾಲ್ಕಿ ತಾಲೂಕಿನ ಶಿವಣಿ ಗ್ರಾಮದಲ್ಲಿ ನಡೆದ ಭಯಂಕರ ಕಳ್ಳತನ, 14 ಲಕ್ಷ ಹಣದ ಸಹಿತ ಆರೋಪಿ ಮಹಾದೇವಿ ಎಂಬ ಮಹಿಳೆಗೆ ಬಂಧಿಸುವಲ್ಲಿ ಯಶಸ್ವಿಯಾದ ಭಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆ ಸಿಬ್ಬಂದಿಗಳು. ಶಿವಣಿ ಗ್ರಾಮದ ದಿಲೀಪ್ ಪರ್ಶೆಟ್ಟಿ ಮನೆಯಲ್ಲಿ ನಡೆದ ಕಳ್ಳತನ. ಬಸವ ತತ್ವದ ಪ್ರಸಾರಗೈದ ಬಸವಗಿರಿ ಈಗ ವಕ್ಫ್ ಬೋರ್ಡ್ ಆಸ್ತಿಯಂತೆ. ಪಹಣಿಯಲ್ಲಿ ನಮೂದಾಗಿದೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಎಂದು. ಜಿಲ್ಲಾ ಉಸ್ತುವಾರಿ ಸಚಿವರು ಯಾರಿಗೆ ನೋಟಿಸ್ ನೀಡಿಲ್ಲ ಅಂತಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವಗಿರಿಗೆ ವಕ್ಫ್ ನೋಟಿಸ್ ನೀಡಿದೆ ಅಂತಾರೆ. ಲಕ್ಕಣಗಾಂವ್ ಗ್ರಾಮದಲ್ಲಿ ಕನ್ನಡ ಕಲಿಯುವ ಕಾರ್ಯಕ್ರಮ. ಕನ್ನಡ ಭಾಷೆ ಕೇವಲ ಒಂದು ಭಾಷೆಯಲ್ಲ, ಅದು ತನ್ನದೇ ಆದ ಭವ್ಯ ಇತಿಹಾಸ ಮತ್ತು ಪರಂಪರೆ ಹೊಂದಿದೆ. ಗಡಿಭಾಗದಲ್ಲಿ ಕನ್ನಡ ನಾಡ, ನುಡಿ, ನೆಲ ಮತ್ತು ಜಲದ ಸಂರಕ್ಷಣೆಗೆ ಪ್ರತಿಯೊಬ್ಬ ಕನ್ನಡಿಗರು ಸ್ಪಂದಿಸಿ ಹೋರಾಟಕ್ಕೆ ಸಿದ್ಧರಾಗಿರಬೇಕು. ಪ್ರಾಚಾರ್ಯ ಡಾಕ್ಟರ್ ಎಸ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಭಾಲ್ಕಿ ಕಡೆಯಿಂದ ಬರುತ್ತಿದ್ದ ಮಹಾರಾಷ್ಟ್ರದ ಬಸ್ ಮತ್ತು ಬೈಕ್ ಸವಾರನ ಮಧ್ಯೆ ಭೀಕರ ಅಪಘಾತ ನಡೆದು ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ಒಂದು ಭಯಾನಕ ಘಟನೆ, ಒಂದು ಹೃದಯ ವಿದ್ರಾವಕವಾಗಿರುವಂತಹ ಘಟನೆ ಬೀದರ್ನ ಶಿವನಗರದ ಕಸ್ತೂರಿ ಹೋಟೆಲ್ ಎದುರುಗಡೆ ನಡೆದಿದೆ. ಬೈಕ್ ಸವಾರ ಮತ್ತು ಬಸ್ ಒಂದೇ ಕಡೆಯಿಂದ ಬರ್ತಾ ಇದ್ವು. ಬೈಕ್ ಸವಾರ ಆಯತಪ್ಪಿ ಬಸ್ಸಿಗೆ ಟಚ್ ಆದ ಕಾರಣಕ್ಕಾಗಿ ಬಸ್ನ ಮುಂಭಾಗದ ಗಾಲಿ ಕೆಳಗೆ ಬಿದ್ದ ಪರಿಣಾಮವಾಗಿ ಬಸ್ನ ಒಂದು ಬೈಕ್ ಸವಾರನ ತಲೆ ಮೇಲಿಂದ ಹೋಗಿದೆ. ಹೀಗಾಗಿ ತಲೆ ಛಿದ್ರಗೊಂಡಿದೆ. ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಸವಾರನ ಬೈಕ್ ಹಿಂದೆ ಆಟೋದಲ್ಲಿ ಆತನ ಹೆಂಡತಿ ಬರ್ತಾ ಇದ್ಲು. ಆದರೆ ನೋಡುತ್ತಿದ್ದಂತೆ ಯಮರಾಯ ತನ್ನ ಗಂಡ ಮೃತಪಟ್ಟ ಘಟನೆ ನೋಡಿದ ಹೆಂಡತಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು. ನೋಡುತ್ತಿದ್ದಂತೆ ಕೋನ್ಮೇಳಕುಂದ ಗ್ರಾಮದಿಂದ ಬೀದರ್ವರೆಗೆ ಬಂದು ಕೊನೆಗೆ ಶಿವನಗರದಲ್ಲಿ ಒಂದು ಬಸ್ ಕೆಳಗಡೆ ಪ್ರಾಣ ಕೊಡ್ತಾನೆ ಅಂತಂದರೆ ಬಹುಶಃ ಯಾರೂ ಊಹಿಸ್ಲಿಕ್ಕಿಲ್ಲ, ಕುಟುಂಬದವರು ಅಂದ್ಕೊಳ್ಳಿಕ್ಕಿಲ್ಲ, ಅವರ ಹೆಂಡತಿ ಧರ್ಮಪತ್ನಿ ಅಂದ್ಕೊಳ್ಳಿಕ್ಕಿಲ್ಲ. ಆ ಶಿವನಗರದಲ್ಲಿ ಕಸ್ತೂರಿ ಹೋಟೆಲ್ ಎದುರುಗಡೆ ಮಹಾರಾಷ್ಟ್ರದ ಬಸ್ ಕೆಳಗೆ ಆತನ ಒಂದು ತಲೆ ಸಿಕ್ಕಿ ಬಿದ್ದು ಆ ಒಂದು ತಲೆ ಮೇಲಿಂದ ಬಸ್ ಹೋಗಿರೋ ಪರಿಣಾಮವಾಗಿ ತಲೆ ಛಿದ್ರಗೊಂಡು ರಕ್ತ ಇಡೀ ಒಂದು ರೋಡಿನ ತುಂಬ ಬಿದ್ದಿತ್ತು. ರಕ್ತದ ಮಡುವಿನಲ್ಲಿ ಬಿದ್ದು ಓದಾಡ್ತಾ ಇದ್ರು. ಹಿಂದುಗಡೆಯೇ ಆಟೋದಲ್ಲಿ ತಕ್ಷಣ ನೋಡಿದ ಧರ್ಮಪತ್ನಿ ಆಟೋದಿಂದ ಇಳಿದು ಗೊಳೋ ಎಂದು ಅಳ್ತಾ ಇರುವಂತಹ ಆ ಒಂದು ಮುಗಿಲು ಮುಟ್ಟಿರ್ತಕ್ಕಂಥ ಆಕ್ರಂದನವನ್ನು ನೋಡಿ ಜನ ಬಹಳ ಗಾಬರಿಯಾಗಿದ್ದರು, ಬಹಳ ನೋವು ಮಾಡಿಕೊಂಡ್ರು. ಆದರೆ ತಕ್ಷಣವೇ ಪೊಲೀಸ್ ಸಿಬ್ಬಂದಿಗಳು ಅಲ್ಲಿಗೆ ಆಗಮಿಸಿ ಬಸ್ ಕೆಳಗಿಂದ ಆ ಒಂದು ಮೃತ ಶರೀರವನ್ನು ತೆಗೆದುಕೊಂಡು ಹೋದರು. ಆಮೇಲೆ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಆ ಬಸ್ ಅಲ್ಲೇ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಆ ಒಂದು ಅನಿಲ್ ಕುಮಾರ್ ಪಾಂಚಾಳ್ ಎನ್ನುವಂತಹ ಭಾಲ್ಕಿ ತಾಲೂಕಿನ ಹಲಬರ್ಗಾ ಸಮೀಪದ ಕೋನ್ಮೇಳ್ಕುಂದ ಗ್ರಾಮದ ಆ ಅನಿಲ್ ಕುಮಾರ್ ಪಾಂಚಾಳ್ ಎನ್ನುವಂತಹ ಯುವಕ ಬಹುಶಃ ಬೀದರ್ಗೆ ಬಂದು ಅದು ಶಿವನಗರದಲ್ಲಿ ಪ್ರಾಣ ಬಿಡ್ತಾನೆ ಅಂತಂದರೆ ನಿಜಕ್ಕೂ ಕೂಡ ಇದೊಂದು ಹೃದಯ ವಿದ್ರಾವಕವಾಗಿರ್ತಕ್ಕಂಥ ಸಂಗತಿ. ಬಸ್ ಟೈರ್ ಆತನ ತಲೆ ಮೇಲಿಂದ ಹೋಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅದು ನೋಡುಗರಿಗೆ ಎಂಥವರಿಗೂ ಕೂಡ ಒಂದು ಮನಸ್ಸು ಚುರು ಎನ್ನುತ್ತೆ, ಹೃದಯಕ್ಕೆ ಒಂದು ನೋವಾಗುತ್ತೆ ಅನ್ನುವಂಥದ್ದನ್ನು ಅಲ್ಲಿರ್ತಕ್ಕಂಥ ಜನರು ಮಾತನಾಡ್ಕೊಳ್ತಾ ಇದ್ರು.
ಸರ್ ಕೋಲ್ಮಳಕೊಂದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಮಾನ್ಕರ್ ಅಂತೇಳಿ ನಾನು ಮಾತಾಡೋದು. ಇಂದು ನಮ್ಮ ಕೋಲ್ಮಳಕೊಂದ ಗ್ರಾಮದಲ್ಲಿ ಬಹಳ ಒಂದು ದುರ್ಘಟನಾದ ಸಂಗತಿಯಾಗಿದೆ. ಇಂದು ಬೀದರ್ನಲ್ಲಿ ಒಂದು 2 ವೀಲರ್ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಒಂದು ಮಹಾರಾಷ್ಟ್ರ ಏನಪ್ಪ ಬಸ್ಸು ಹಿಂದ್ಗಡೆಲ್ಲ ಬಂದು ಬಿಟ್ಟು ಒಂದು ಬಿದ್ದು ಇಬ್ಬರು ಗಾಡಿ ಒಂದು ವೆಹಿಕಲ್ ಮೇಲೆ ಹೋಗ್ತಾ ಇದ್ದರು. ಅವೇನೊಂದು ಬಿದ್ದು ನಂತರ ಒಬ್ಬನು ಸ್ಪಾಟ್ನಲ್ಲಿ ಡೆತ್ ಆಗಿದ್ದಾನೆ, ಇನ್ನೊಬ್ಬ ಸೀರಿಯಸ್ ಆಗಿದ್ದಾನೆ. ಇದು ಜೊತೆ ನಮ್ಮ ಕೋಲ್ಮಳಕೊಂದ ಗ್ರಾಮದಲ್ಲಿ ಒಂದು ಒಂದು ಭಾಳ ದುಃಖದ ದುಃಖಕರ ಒಂದು ಸಂಗತಿ ಇವತ್ತು ನಮ್ಮ ಗ್ರಾಮದಲ್ಲಿ ತುಂಬಿ ಹೋಗಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತೇನಪ್ಪ ಅಂದ್ರೆ ಇನ್ನೂ ಚಿಕ್ಕ ಮಕ್ಕಳು ಇದ್ದಾರೆ ಅವರಿಗೆ. ಇದಕ್ಕೆ ಎಷ್ಟು ಮಕ್ಕಳು ಇದ್ದಾರೆ ಸರ್ ಅವರಿಗೆ 2 ಮಕ್ಕಳು ಇದ್ದಾರೆ. ಇನ್ನೂ ಅವನು ಸಣ್ಣ ಚಿಕ್ಕ ವಯಸ್ಸಿನ 33 ವಯಸ್ಸಿನ ಹುಡುಗಿದ್ದನವ. ಇವತ್ತು ಭಾಳ ಏನಪ್ಪ ಅಂತಂದ್ರೆ ಮುಂದಿನ ಒಂದು ಗಾಲಿ ಮುಂದುಗಡೆ ಬಿದ್ದು ಅದು ಏನಪ್ಪ ಅಂದ್ರೆ ಕುತ್ತಿಗೆ ಮೇಲೆ ಹೋಗಿ ಕುತ್ತಿಗೆನೇನಪ್ಪ ಅಂತಂದ್ರೆ ಕಟ್ಟಾಗ್ಯದ. ಕುತ್ತಿಗೆನೇ ಬೇರೆ ಆಗಿದೆ ಸರ್, ರುಂಡನೇ ಬೇರೆ, ದಂಡನೇ ಬೇರೆ. ಅಂದರೆ ಬಸ್ ಹಿಂದ್ಗಡೆಯಿಂದ ಬಂದು ಹೊಡೆದು ಒಬ್ಬ ಈ ಕಡೆ ಬಿದ್ದಾನ, ಒಬ್ಬ ರೈಟ್ ಸೈಡಿಗೆ ಬಿದ್ದಗಡೆ ಏನಂತಂದ್ರೆ ಮುಂದಿನ ಗಾಲಿ ಅಂತ ಬಸ್ಸಿನ ಮೇಲೆ ಹೋಗಿ ಅವನೊಂದು ರುಂಡನೇ ಕಟ್ಟಾಗಲಿಲ್ಲ. ಆನ್ ಸ್ಪಾಟ್ದಲ್ಲಿ ಡೆತ್ ಆಗ್ಬಿಲ್ಲ ಸರ್. ಅಂದರೆ ಇನ್ನೊಬ್ಬರು ಸ್ವಲ್ಪ ಸೀರಿಯಸ್ ಇದ್ದಾನೆ ಸರ್. ಅವನು ಅಂತಂದ್ರೆ ಮುಂದೆ ಹೈದರಾಬಾದ್ಗೆ ಏನಪ್ಪ ಅಂತ ಅವನಿಗೆ ಹಾಸ್ಪಿಟಲ್ ಕೊಡಿದಾರೆ. ಸರ್ ಆಕ್ಸಿಡೆಂಟ್ ಆಗಿದ್ದು ಯಾರು ಸರ್? ಆಕ್ಸಿಡೆಂಟ್ ಆಗಿದ್ದು ಬಸ್ ಗೇಟ್ ಬಸ್ ಪೆಟ್ರೋಲ್ ಪಂಪ್ ಬಾಜು. ನಿಮ್ಮ ಮಗ ಸರ್? ನಮ್ಮ ಮಗ ರೀ. ವಯಸ್ಸು ಎಷ್ಟು ಸರ್? ವಯಸ್ಸು ಒಂದು 36 ಸರ್. ಯಾವ ಸರ್? ಕೋಲ್ಮಳಕೊಂದ. ಅಂದ್ರೆ ಬೀದರ್ಗೆ ಬರ್ತಾಯಿದ್ರು ಸರ್? ಎಲ್ಲ ಬೀದರ್ಗೆಲ್ಲ ಶಿವನಗರದಿಂದ ಬೀದರ್ದಾಗ ಬರ್ತಾ ಬೀದರ್. ಬಸ್ ಆಕ್ಸಿಡೆಂಟ್ ಆಗಿದೆ ಬಸ್ ಇಲ್ಲಿಂದ 2 ಬಸ್ ಹೊಡ್ತಾರೆ ಸರ್. ವಯಸ್ಸು ಎಷ್ಟಿತ್ತು ಸರ್? ವಯಸ್ಸು 36 ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಸೋಮನಾಥ್. ಭಾಲ್ಕಿ ತಾಲೂಕಿನ ಶಿವಣಿ ಗ್ರಾಮದಲ್ಲಿ ಕಳ್ಳತನವಾಗಿದ್ದ 14 ಲಕ್ಷ ರೂಪಾಯಿ ನಗದು ಹಣವನ್ನು ಅದರ ಒಂದು ಹಣದ ಸಮೇತವಾಗಿ ಕಳುವು ಮಾಡಿರ್ತಕ್ಕಂಥ ಆರೋಪಿ ಮಹಿಳೆ ಮಹಾದೇವಿ ಎನ್ನುವಾಕೆಯನ್ನು ಬಂಧಿಸುವಲ್ಲಿ ಭಾಲ್ಕಿ ಗ್ರಾಮೀಣ ಠಾಣೆ ಪೊಲೀಸರ ತಂಡ ಯಶಸ್ವಿಯಾಗಿದೆ. ಶಿವಣಿ ಗ್ರಾಮದ ನಿವಾಸಿ ದಿಲೀಪ್ ಪರ್ಶೆಟ್ಟಿ ಎನ್ನುವರ ಮನೆಯಲ್ಲಿ ಕಳ್ಳತನ ಆಗಿತ್ತು. ಈ ಸಂಬಂಧ ನವೆಂಬರ್ 26ರಂದು ಭಾಲ್ಕಿ ಒಂದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣವನ್ನು ಪತ್ತೆ ಹಚ್ಚಲಿಕ್ಕೆ ಚುರುಕಾಗಿರ್ತಕ್ಕಂಥ ಪೊಲೀಸ್ ತಂಡ ಒಂದು ತಂಡವನ್ನು ನಿರ್ಮಿಸಿರ್ತಕ್ಕಂಥ SP ಪ್ರದೀಪ್ ಗುಂಟಿಯವರು, ಆಮೇಲೆ ಹೆಚ್ಚುವರಿ SP ಅವರಾಗಿರ್ತಕ್ಕಂಥ ಮಹೇಶ್ ಮೇಘಣ್ಣವರವರು, ಆಮೇಲೆ ಚಂದ್ರಕಾಂತ್ ಪೂಜಾರಿ ಹೆಚ್ಚುವರಿ ಪೊಲೀಸ್ ಅಧಿಕಾರಿ, ಭಾಲ್ಕಿ DYSP ಶಿವಾನಂದ್ ಪವಾಡ್ ಶೆಟ್ಟಿ, ಪೊಲೀಸ್ ನಿರೀಕ್ಷಕರಾಗಿರ್ತಕ್ಕಂಥ JS ಬಿರಾದಾರ್, PSI ಅಶೋಕ್ ಪಾಟೀಲ್, PSI ರಮೇಶ್ ಟೋಕ್ರೆ, ಸಿಬ್ಬಂದಿಗಳಾಗಿರುವಂತಹ ರಾಜೇಂದ್ರ, ಭಗವಾನ್, ಗುರುನಾಥ್, ಆಮೇಲೆ ಶ್ಯಾಮರಾವ್ ಮತ್ತು ರಾಜೇಶ್ವರಿ ಈ ತಂಡದಿಂದ ಮಹಿಳೆಯನ್ನು ಪತ್ತೆ ಹಚ್ಚಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಆ ಒಂದು ದಿಲೀಪ್ ಪರ್ಶೆಟ್ಟಿ ಮನೆಯಲ್ಲಿ ನಗದು 14 ಲಕ್ಷ ರೂಪಾಯಿಯನ್ನು ಅವ್ರ ಮನೆಯಲ್ಲಿ ತಂದಿಟ್ಟಿರ್ತಕ್ಕಂಥದ್ದನ್ನು ಆ ಮಹಿಳೆ ವಾಚ್ ಮಾಡಿದ್ದಾಳೆ. ಕೆಲವು ದಿವಸಗಳ ನಂತರ ಹಣ ಮನೆಯಲ್ಲಿರ್ತಕ್ಕಂಥದ್ದನ್ನು ನೋಡಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಆಕೆಯ ಮನೆಯಿಂದ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾಳೆ. ಆದರೆ ಭಾಲ್ಕಿ ಪೊಲೀಸ್ ಠಾಣೆಯ ಒಂದು ಸಿಬ್ಬಂದಿ ವರ್ಗದವರು ಬಹಳ ಚುರುಕಾಗಿ ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಆ ಮಹಾದೇವಿ ಎನ್ನುವಂಥ ಮಹಿಳೆಗೆ ಪತ್ತೆ ಹಚ್ಚುವಲ್ಲಿ, ಬಂಧಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ.
ಬಸವ ತತ್ವವನ್ನೇ ಉಸಿರಾಗಿಸಿಕೊಂಡ ಬಸವ ಸೇವಾ ಪ್ರತಿಷ್ಠಾನದ ಬಸವಗಿರಿಯ ಆಶ್ರಮವು ಈಗ ವಕ್ಫ್ ಬೋರ್ಡ್ ಆಸ್ತಿ ಎಂದು ಯಾರಿಂದಲೂ ಕೂಡ ಆಸ್ತಿ ಅಂದರೆ ಯಾರಿಂದಲೂ ಕೂಡ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದೀಗ ವಕ್ಫ್ ಮಂಡಳಿ ಬಸವಗಿರಿ ಮೇಲೆ ಕೂಡ ಕಣ್ಣು ಹಾಕಿದೆ. ಸರ್ವೆ ನಂಬರ್ 37/1 5 ಎಕರೆ 15 ಗುಂಟೆ ಭೂಮಿ ಪಹಣಿಯಲ್ಲಿ ಇತ್ತೀಚೆಗೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಎಂದು ನಮೂದಾಗಿದೆ. ಇತ್ತೀಚೆಗೆ ವಿಜಯಪುರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬೀದರ್ ಜಿಲ್ಲೆಗೆ ಭೇಟಿ ಕೊಟ್ಟಾಗ ಇಂತಹ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ಬಸವಗಿರಿ ಎನ್ನುವಂತಹ ಒಂದು ಆಶ್ರಮವನ್ನು ಕೂಡ ಇವರು ಬಿಡಲಿಲ್ಲ ಅನ್ನುವಂತಹ ಆರೋಪ ಮಾಡಿದ್ರು. ಇದೀಗ ಪಹಣಿಯಲ್ಲಿ ವಕ್ಫ್ ಎಂದು ನಮೂದಾಗಿರುವ ಕಾರಣಕ್ಕಾಗಿ ಸಹಜವಾಗಿಯೇ ಬಸವ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. 2018-19ಕ್ಕಿಂತ ಮುಂಚೆ ಪಹಣಿಯಲ್ಲಿ ವಕ್ಫ್ ಆಸ್ತಿ ಎಂದು ನಮೂದು ಇರಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ 19ರ ನಂತರವೇ ಈ ರೀತಿ ಬಂದಿದ್ದು ಬಸವ ಭಕ್ತರಿಗೆ ನೋವುಂಟು ಮಾಡಿದೆ ಎಂದು ಬಸವಗಿರಿಯ ಭಕ್ತರೊಬ್ಬರು ಸುದ್ದಿ ಸಮಯಕ್ಕೆ ಕರೆ ಮಾಡಿ ತಿಳಿಸಿದ್ದಾರೆ. ಬಸವಗಿರಿಯ ಪಕ್ಕದಲ್ಲಿ ಒಂದು ಚಿಕ್ಕ ಘೋರಿ ಅನ್ನುವಂಥದ್ದು ಇದೆ. ಅದು ಬಹುಶಃ ಒಂದು ಅರ್ಧ ಎಕರೆ ಕೂಡ ಇರಲಿಕ್ಕಿಲ್ಲ. ಬಹುಶಃ ಒಂದು 4-5 ಗುಂಟೆ ಇರಬಹುದು. ಅದು ಒಂದು ಅರ್ಧ ಎಕರೆಗಿಂತ ಕಡಿಮೆ ಇರುವಂಥದ್ದು. ಆದರೆ ಇಡೀ ಸರ್ವೆ ನಂಬರ್ ವಕ್ಫ್ ಎಂದು ಬಂದಿರತಕ್ಕಂಥದ್ದು ಯಾವುದೋ ಒಂದು ಪತ್ರಿಕೆಯಲ್ಲಿ, ಯಾರೂ ಓದಲಾರದಂತಹ ಒಂದು ಪತ್ರಿಕೆಯಲ್ಲಿ ಅದರ ಒಂದು ಆ್ಯಡನ್ನು ಕೊಟ್ಟಿರ್ತಾರೆ. ಕೊಟ್ಟು ಅದರ ನಂತರ ಅದನ್ನು ವಕ್ಫ್ ಎಂದು ಪಹಣಿಯಲ್ಲಿ ನಮೂದು ಮಾಡ್ತಾರೆ. ಹಾಗಾಗಿ ನಮ್ಮದು ಕೂಡ ಅದೇ ರೀತಿಯಾಗಿದೆ. ಯಾವ ರೀತಿ ಚಟ್ನಾಳಿ ಮತ್ತು ಧರ್ಮಪುರ್ನಲ್ಲಿ ಯಾವ ರೀತಿ ನಮೂದಾಗಿದೆ ವಕ್ಫ್ ಎನ್ನುವಂಥದ್ದು ನಮೂದಾಗಿದೆ, ಅದೇ ರೀತಿಯಲ್ಲಿ ಇದು ಕೂಡ ಬಂದಿದೆ. ಹಾಗಾಗಿ ಧರ್ಮಪುರ್ ಮತ್ತು ಚಟ್ನಳ್ಳಿ ಈ ಒಂದು ಗ್ರಾಮಸ್ಥರ ಜೊತೆಗೆ ನಾವು ಕೂಡ ಒಂದು ಕಾನೂನು ಹೋರಾಟವನ್ನು ಮಾಡ್ತೇವೆ ಎನ್ನುವಂಥ ಮಾತನ್ನು ಬಸವ ಭಕ್ತರೊಬ್ಬರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಐತಿಹಾಸಿಕ ಸುಕ್ಷೇತ್ರ ಪಾಪನಾಶ ಮಂದಿರದ ಹಿಂಭಾಗದಲ್ಲಿರುವಂತಹ ಬಸವ ಸೇವಾ ಪ್ರತಿಷ್ಠಾನ ಲಿಂಗಾಯತ ಮಹಾಮಠ ಅಥವಾ ಬಸವಗಿರಿ ಎಂಬ ಆಶ್ರಮವು ಪ್ರವಚನಕರಾದ ಲಿಂಗೈಕ್ಯ ಅಕ್ಕ ಅನ್ನಪೂರ್ಣ ತಾಯಿಯವರ ಮತ್ತು ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರ ಉಭಯ ಪೂಜ್ಯರ ನೇತೃತ್ವದಲ್ಲಿ ಸುಮಾರು 30 ವರ್ಷಗಳಿಂದ ಬಸವ ತತ್ವದ ಪ್ರಚಾರ ಮತ್ತು ಪ್ರಸಾರ ನಡೀತಾ ಇದೆ. ಇಲ್ಲಿ ಅಸಂಖ್ಯಾತ ಬಸವ ಭಕ್ತರು ಸಮಾವೇಶಗೊಳ್ತಾ ಇದ್ರು. ವಚನ ವಿಜಯೋತ್ಸವ ಕೂಡ ನಡೀತಾ ಇತ್ತು. ಮಾಸಿಕ ಶರಣ ಸಂಗಮ ಮತ್ತು ಪರುಷಕಟ್ಟೆಯ ಮೇಲೆ ವಚನ ಪಠಣ ನಡೀತಾ ಇತ್ತು. ಇಂದಿಗೂ ಕೂಡ ಪೂಜ್ಯ ಪ್ರಭುದೇವರ ನೇತೃತ್ವದಲ್ಲಿ ಮತ್ತು ಗಂಗಾಂಬಿಕಾ ತಾಯಿಯವರ ನೇತೃತ್ವದಲ್ಲಿ ನಡೀತಾ ಇದೆ. ಆದರೆ ಈ ಬಸವಗಿರಿ ವಕ್ಫ್ ಎಂದು ಆಸ್ತಿ ಎಂದು ಪಹಣಿಯಲ್ಲಿ ನಮೂದಾದ ಮೇಲೆ ಬಸವ ಭಕ್ತರು ಬಹಳಷ್ಟು ನೋವಿಗೆ ಈಡಾಗಿದ್ದಾರೆ. ಈ ಕುರಿತು ಬಸವಗಿರಿಯ ಭಕ್ತರೊಬ್ಬರಿಗೆ ಮಾತನಾಡಿಸಿದಾಗ ಈಗ ನಿಮ್ಮ ಮುಂದಿನ ನಡೆ ಏನು ಎಂದು ಕೇಳಿದಾಗ ಧರ್ಮಪುರ ಚಟ್ನಳ್ಳಿ ಗ್ರಾಮಸ್ಥರಂತೆ ನಾವು ಕೂಡ ಕಾನೂನು ಹೋರಾಟವನ್ನು ಮುಂದುವರಿಸ್ತೇವೆ, ನ್ಯಾಯ ಸಿಗುವ ವಿಶ್ವಾಸವಿದೆ ಎನ್ನುವಂಥ ಮಾತನ್ನು ನಮ್ಮ ಚಾನೆಲ್ಗೆ ತಿಳಿಸಿದ್ದಾರೆ. ಇತ್ತೀಚೆಗೆ ಬೀದರ್ ಜಿಲ್ಲೆಗೆ ಭೇಟಿ ನೀಡಿದ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವಗಿರಿಗೆ ವಕ್ಫ್ ಮಂಡಳಿ ನೋಟಿಸ್ ನೀಡಿದ್ದನ್ನು ಗಣೇಶ್ ಮೈದಾನದಲ್ಲಿ ನಡೆದ ಸಮಾವೇಶದಲ್ಲಿ ಹೇಳಿದರು. ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಅವರು ನಾವು ಯಾರಿಗೂ ನೋಟಿಸ್ ನೀಡಿಲ್ಲ ಎನ್ನುವಂಥ ಮಾತನ್ನು ಕೂಡ ಇತ್ತೀಚೆಗೆ ಮಾಧ್ಯಮದವರ ಮುಂದೆ ಅವರು ಸ್ಪಷ್ಟನೆ ಪಡಿಸಿದರು. ಆಮೇಲೆ ಇದರಿಂದ ಯಾವ ರೈತರಿಗೂ ಹಾನಿಯಾಗುವುದಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. CM ಅವರು ಕೂಡ ಸಿದ್ದರಾಮಯ್ಯನವರು ನಾವು ಯಾರಿಗೂ ನೋಟಿಸ್ ನೀಡೋದೂ ಇಲ್ಲ ಎನ್ನುವಂಥ ಮಾತನ್ನು ಕೂಡ ಇತ್ತೀಚೆಗೆ ಮಾಧ್ಯಮದ ಮುಂದೆ ಹೇಳಿದರು. ಆದರೂ ಬಸವಗಿರಿಗೆ ನೋಟಿಸ್ ಏಕೆ ಬಂತು ಎಂದು ಯತ್ನಾಳ್ ಅವರು ಜಿಲ್ಲೆಗೆ ಆಗಮಿಸಿದಾಗ ಪ್ರಶ್ನೆ ಮಾಡಿದರು ಮತ್ತು CM ಅವರು ಪದೇ ಪದೇ ಸುಳ್ಳನ್ನು ಹೇಳ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಅವರು ಸಭೆಯಲ್ಲಿ ಹೇಳಿದರು. ಈ ವಿಷಯವನ್ನು ಚಟ್ನಳ್ಳಿ, ಧರ್ಮಪುರ್ ಮತ್ತು ಬೀದರ್ನ ಗಣೇಶ್ ಮೈದಾನದಲ್ಲಿ ವಕ್ಫ್ ಕುರಿತು ಸಭೆ ಏರ್ಪಡಿಸಿದಾಗ ಯತ್ನಾಳ್ ಅವರು ಈ ವಿಷಯವನ್ನು ಉಲ್ಲೇಖ ಮಾಡಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಭಾಲ್ಕಿ ತಾಲೂಕಿನ ಲಖಣಕಾವು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಕಲರವ ಕಾರ್ಯಕ್ರಮ ಜರುಗಿತು. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಜರುಗಿದ ಈ ಒಂದು ಕಾರ್ಯಕ್ರಮದಲ್ಲಿ 100 ಜನರು ಪಾಲ್ಗೊಂಡಿದ್ದರು. ಶಾಲೆಯ ಮಕ್ಕಳು ಕನ್ನಡ ಗೀತೆಗಳ ಮೇಲೆ ಆಕರ್ಷಕವಾಗಿ ನೃತ್ಯ ಮಾಡಿ ಸಭಿಕರ ಗಮನ ಸೆಳೆದರು. ಲಖಣಗಾಂವ್ ಎನ್ನುವಂಥ ಒಂದು ಸಣ್ಣ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿರುವಂತಹ ನಿವೃತ್ತ ಪ್ರಾಚಾರ್ಯರಾದ ಪ್ರೊಫೆಸರ್ SS ಮೈನಾಳೆ ಅವರು ಗಡಿ ಭಾಗದಲ್ಲಿ ಕನ್ನಡ ಶಾಲೆಗಳು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇವೆ. ಸಮ್ಮೇಳನ ಕಾರ್ಯಕ್ರಮ ಮಾಡೋದ್ರಿಂದ ಅದು ಆ ಒಂದು ಕಾರ್ಯಕ್ರಮಕ್ಕೆ ಸಮ್ಮೇಳನಗಳು ಸೀಮಿತ ಆದರೆ ಈ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಯಾವಾಗ? ಆದರೆ ಈ ಸಮಸ್ಯೆಗಳು ಕಾರ್ಯಕ್ರಮಗಳಿಂದ ಬಗೆಹರುವಂಥದ್ದಲ್ಲ. ನಿರಂತರವಾಗಿ ಹೋರಾಟವನ್ನು ಮಾಡಬೇಕು, ಕನ್ನಡದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಅಂದಾಗ ಮಾತ್ರ ಈ ಕನ್ನಡ ಶಾಲೆ, ಕನ್ನಡ ಶಿಕ್ಷಕರು, ಈ ಗಡಿ ಭಾಗದಲ್ಲಿರುವಂಥ ಕನ್ನಡ ಭಾಷೆಯ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ ಅನ್ನುವಂಥ ಕಳಕಳಿಯ ಮಾತುಗಳನ್ನು ಅವರು ಹೇಳ್ತಾರೆ. ಇದೇ ವೇಳೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಗಭೂಷಣ್ ಮಾಮುಡಿಯವರು ಪಾಲ್ಗೊಂಡಿದ್ದರು. ಆಮೇಲೆ ಸಂತೋಷ್ BG ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರತಿಯೊಬ್ಬರು ಕೂಡ ಕನ್ನಡ ನೆಲ, ಜಲ ಮತ್ತು ನಾಡು ನುಡಿಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಎಲ್ಲರೂ ಕೂಡ ಕಂಕಣಬದ್ಧರಾಗಿ ನಿಲ್ಲಬೇಕು ಎನ್ನುವಂತಹ ಒಂದು ಪ್ರತಿಧ್ವನಿಯನ್ನು ಆ ಕಾರ್ಯಕ್ರಮದಲ್ಲಿ ಕೇಳಿಬಂತು.
ಲಖಣಗಾಂವ್ ಗ್ರಾಮದಲ್ಲಿ ಕನ್ನಡ ಕಲರವ ಕಾರ್ಯಕ್ರಮ. ಕನ್ನಡ ಭಾಷೆ ಕೇವಲ ಒಂದು ಭಾಷೆಯಲ್ಲ, ಅದು ತನ್ನದೇ ಆದ ಭವ್ಯ ಇತಿಹಾಸ ಮತ್ತು ಪರಂಪರೆ ಹೊಂದಿದೆ. ಗಡಿ ಭಾಗದಲ್ಲಿ ಕನ್ನಡ ನಾಡ, ನುಡಿ, ನೆಲ ಮತ್ತು ಜಲದ ಸಂರಕ್ಷಣೆಗೆ ಪ್ರತಿಯೊಬ್ಬ ಕನ್ನಡಿಗರು ಸ್ಪಂದಿಸಿ ಹೋರಾಟಕ್ಕೆ ಸಿದ್ಧರಾಗಿರಬೇಕೆಂದು ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಎಸ್ ಮೈನಾಳೆ ನುಡಿದರು. ಭಾಲ್ಕಿ ತಾಲೂಕಿನ ಲಖಣಗಾಂವ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಭಾಲ್ಕಿ ವತಿಯಿಂದ ಇವತ್ತು ಬುಧವಾರ ಮಧ್ಯಾಹ್ನ 2 ಗಂಟೆಗೆ ಆಯೋಜಿಸಿದ ಕನ್ನಡ ಕಲರವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಉದಯವಾಗಲಿ ಚೆಲುವ ಕನ್ನಡ ನಾಡು ಎನ್ನುವ ಹಾಡು ಅತ್ಯಂತ ಸರಳ ಭಾಷೆಯಿಂದ ಕೂಡಿದೆ. ಆದರೆ ಇದುವರೆಗೆ ಕನ್ನಡ ಭಾಷೆ ಸಮಗ್ರ ಬೆಳವಣಿಗೆಗಳು ರಾಜಕೀಯ ವೇದಿಕೆಗಳಿಗೆ ಸೀಮಿತಗೊಳ್ಳುತ್ತಿದೆ. ಗಡಿ ಭಾಗದಲ್ಲಿ ಇನ್ನು ಕನ್ನಡ ಶಾಲೆಗಳ ಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ಭಾಲ್ಕಿ ಹಿರೇಮಠದ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಗಡಿ ಭಾಗವನ್ನು ಕರ್ನಾಟಕಕ್ಕೆ ಸೇರಿಸುವಂತೆ ನಡೆಸಿದ ಹೋರಾಟ ಅವಿಸ್ಮರಣೀಯವಾಗಿದೆ. ಕನ್ನಡಾಂಬೆಯನ್ನು ಗೌರವಿಸುವ ಮೂಲಕ ನಮ್ಮತನವನ್ನ ಕೈಗೊಳ್ಳಿಸಲು ಸ್ವಾಭಿಮಾನದ ಬದುಕು ಕಂಡುಕೊಳ್ಳಲು ಯುವಕರು ಮುಂದಾಗಬೇಕೆಂದರು. ಪ್ರಭಾರಿ ಮುಖ್ಯ ಗುರು ಕಾಳಿದಾಸ್ ಸಿಂಧೆ ಅವರು ಮಾತನಾಡಿದರು. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ನಾಗಭೂಷಣ್ ಮಾಮಡಿ ಅವರು ಸಭೆಯ ಅಧ್ಯಕ್ಷತೆ ವಹಿಸಿ ನಾಡು ನುಡಿ ಬೆಳವಣಿಗೆ, ವಚನ ಸಾಹಿತ್ಯ ಹಾಗೂ ಶರಣರ ಕೊಡುಗೆಗಳ ಕುರಿತು ಮಾತನಾಡಿದರು. ವೇದಿಕೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಉಪಾಧ್ಯಕ್ಷರಾದ ಕಾಶಿನಾಥ್ ಲದ್ದೆ ಉಪಸ್ಥಿತರಿದ್ದರು. ನಗರಾಧ್ಯಕ್ಷ ಸಂತೋಷ್ ಬಿಜಿ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ದಿಗಂಬರ್ ಗೋರಾಳೆ, ರಾಜ್ಕುಮಾರ್ ಆರಾಧೆ, ಶರಣಮ್ಮ ಚಿಕ್ಕಮಠ್, ಜಯಶ್ರೀ ಪಾಟೀಲ್ ಮತ್ತು ಮಕ್ಕಳು ಇದ್ದರು. ಶಿಕ್ಷಕ ಸುರೇಶ್ ಮಾಸಾಳ್ ಸ್ವಾಗತಿಸಿದ್ರು. ನಾಗರಾಜ್ ಮೇತ್ರೆ ವಂದಿಸಿದ್ರು. ಗಿಬ್ಸನ್ ಕೋಟೆ ನಿರೂಪಿಸಿದ್ರು. ಮಕ್ಕಳಿಂದ ಸಾಂಸ್ಕೃತಿಕ ಚಟುವಟಿಕೆ ನಡೆದವು. ಕನ್ನಡ ಮಾತಿಗೆ, ಸರಸ್ವತಿ ಮಾತಿಗೆ, ಕನ್ನಡಕ್ಕೆ, ಭಾರತಾಂಬೆಗೆ. ಕನ್ನಡ ನೆಲ, ಛಲ ಮತ್ತು ನುಡಿಯ ಬಗ್ಗೆ ನಾವು ಒಂದು ವೇಳೆ ತಿಳಿದುಕೊಳ್ಳಲಿಲ್ಲ ಅಂತಂದ್ರೆ ನಾವು ಮತ್ತೆ ಹಿಂದಿನ ಶತಮಾನಕ್ಕೆ ಹೋಗಬೇಕಾಗಿರುವಂತಹ ಪರಿಸ್ಥಿತಿ. ಅದ ಕಾರಣದಿಂದ ಹೇಳ್ತಾರೆ, ಎಲ್ಲಾದರೂ ಇರು, ಎಂತಾದರೂ ಇರು, ಈ ಕನ್ನಡವಾದ ಎಲ್ಲಿರು, ನೀ ಲಖಣಗಾಂವದಲ್ಲಿರು, ಭಾಲ್ಕಿದಲ್ಲಿರು, ಮತ್ತೆಲ್ಲಿರು, ಆದರೆ ಎಲ್ಲಾದರೂ ಇರು, ಈ ಕನ್ನಡ ಭಾಷೆ ಯಾವುದೇ ಇರ್ಬೋದು. ಅದು ಮರಾಠಿ ಇರ್ಬೋದು, ತೆಲುಗು ಇರ್ಬೋದು, ತುಳು ಇರ್ಬೋದು, ಮತ್ತಾವುದೇ ಭಾಷೆಗಳಿರ್ಬೋದು. ಆದರೆ ಮೊಟ್ಟ ಮೊದಲು ನನ್ನ ತಾಯಿ ಭಾಷೆ ಮೊದಲು ಪ್ರಾಮುಖ್ಯತೆ ಇತ್ತು. ನಂತರದಲ್ಲಿ ನೀವು ಬೇರೆ ಬೇಕಾಗಿದ್ದ ಭಾಷೆಯನ್ನು ಮಾತಾಡಿ, ಇಂಗ್ಲಿಷ್ ಭಾಷೆ ಮಾತಾಡ್ರಿ, ತುಳು ಭಾಷೆ ಮಾತಾಡಿ, ಮತ್ತಾವುದಾದ್ರೂ ಭಾಷೆ ಮಾತಾಡ್ರಿ. ಆದರೆ ಮೊಟ್ಟ ಮೊದಲು ನನ್ನ ತಾಯಿ, ನನ್ನ ಭುವನೇಶ್ವರಿ, ನನ್ನ ಮಾತೆ, ಆ ಮಾತೆಯನ್ನು, ಆ ತಾಯಿಯನ್ನು ನಾವು ಪ್ರೀತಿಸಿದರೆ ನಿಜವಾಗಿ ಈ ನಾಡಿನಲ್ಲಿ ಹುಟ್ಟಿದಕ್ಕೂ ಸಾರ್ಥಕ. ಕನ್ನಡ ಭಾಷೆ 2000 ವರ್ಷಗಳ ಇತಿಹಾಸ ಉಳ್ಳಂಥದ್ದನ್ನು ನಾವಿಲ್ಲಿ ಮಾತನಾಡಿದ್ದೇವೆ ಸರ್. ಜನರಿಗೆ ರಾಣಿ ಭಾಷೆ ಅಂತ ಕರೀತಾರೆ. ಅದಕ್ಕೆ ಎಲ್ಲ ಭಾಷೆಗಳ ರಾಣಿ ಭಾಷೆ. ಅಷ್ಟಿದ್ಮೇಲೆ ನಾವಿವತ್ತು ಯಾವ ಜಲ, ಯಾವ ಭೂಮಿ ಅನ್ನ ಉಂಟ ಇದ್ದೀವಿ, ಆ ತಾಯಿ ಬಗ್ಗೆ ಹೆಮ್ಮೆ ಇರ್ಬೇಕಲ್ಲ. ಯಾವತ್ತೂ ಕೂಡ ಕನ್ನಡ ಭಾಷೆಯನ್ನ ಅಪ್ಕೊಳ್ಳಿ, ಅದ್ರ ಬಗ್ಗೆ ಸ್ವಲ್ಪ ಪ್ರೀತಿನ ನೋಡಿ, ಆಟೋಮ್ಯಾಟಿಕ್ ತಲೆ ಬರುತ್ತೆ. ಯಾವ ನಾಡಲ್ಲಿ ನಾವು ಇದೀವಿ ಆ ನಾಡಿನ ಬಗ್ಗೆ ಹೊಗಳ್ಬೇಕಾನೆ, ಆ ನಾಡಿನ ಬಗ್ಗೆ ಅಭಿಮಾನ ಇರ್ಬೇಕಾನೆ, ಆ ಅಭಿಮಾನ ನಿಮ್ಮೆಲ್ಲರ ಬರ ಬರ್ಬೇಕಂತ ಮಾತು. ಇವಾಗ ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದು ಯಾವುದು? ಕನ್ನಡ ಕನ್ನಡ. ಕರ್ನಾಟಕದ ಗದ ಇದು. ಯಾವ ರಾಜ್ಯದ ಗದ? ಕರ್ನಾಟಕದ ಗದ. ಅದಕ್ಕೆ ಬಿಟ್ಟು ಕನ್ನಡ ಮಾತಾಡೋದು ಬಿಟ್ಟು ನಾಡು, ನುಡಿ, ಜಲ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಅದ. ಅದಕ್ಕೆ ನಾವು ಕನ್ನಡ ಮಾತನಾಡಲೇಬೇಕು. ಕನ್ನಡ ಮಾತು ಆಡಲೇಬೇಕು.
ಮರಾಠಿ ಮಾತಾಡೋದು ಜಾಸ್ತಿ, ಕನ್ನಡ ವಿರಳ. ಹೀಗಾಗಿ ಈ ಕಾರ್ಯಕ್ರಮ ಬಹಳ ನೆಸಸರಿ ಇತ್ತು, ಬಹಳ ಜರೂರಿ ಇತ್ತು. ಪ್ರೌಢ ಶಾಲೆಯಲ್ಲಿ ಗಡಿ ಭಾಗದ ಶಾಲೆಯೊಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬದುಕಿದು ಜಟಕ ಬಂಡಿ, ವಿಧಿದಡ ಸೇರಿಸುವ ಬಂಡಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದಡ ಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.